ನಮಸ್ಕಾರವ. ನಾನು ಕನ್ನಡದ ಎಲ್ಲ ಅಕ್ಕಂಗ್ಯಾರೆ ಇವತ್ತೊಂದು ವಿಶೇಷವಾದ ವಿಷಯ ತೊಗೊಂಡು ಬಂದೇನ್ರಿವ. ವಿಶೇಷವಾದ ವಿಷಯ ಮತ್ತು ನಿಮಗಂತೂ ಯೂಸ್ ಆಕೈತೆ ಅಂತ ನನಗೆ ಅನಿಸ್ತದೆ. ಮತ್ತು ಯಾಕಂದ್ರೆ ನಾನು 35 ವರ್ಷದಿಂದ ಇದನ್ನು ಫಾಲೋ ಮಾಡಾಕತ್ತೀನಿ. ನನಗೇನು ಯಾರೂ ಹೇಳಿಲ್ಲ, ನಾನೇ ಇದ್ರ ಸ್ವಂತ ಮಾಡ್ಕೊಂಡು ಮಾಡಾತೀನಿ. ಹೇಳ್ತೇನೆ ನೋಡ್ರಿ, ಬೇರೆ ಏನಿಲ್ಲ. ಈಗಂತೂ ಎಲ್ಲರೂ ಜಾಬ್ ಮಾಡಕ್ಕೆ ಹೋಗ್ಯಾರೆ ಹೆಣ್ಮಕ್ಳು. ಮತ್ತು ಮನೆಯಾಗಿದ್ದ ಗೃಹಿಣಿಯರು ಅವರು ಬ್ಯುಸಿ ಇರತ್ತಾರೆ. ಯಾಕಂದ್ರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ರೆಡಿ ಮಾಡಬೇಕು, ಸ್ನಾನ ಮಾಡಿಸ್ಬೇಕು, ಊಟ ಮಾಡಿಸ್ಬೇಕು, ಡಬ್ಬಿ ಕಟ್ಟಬೇಕು, ಯಜಮಾನ್ರಿಗೆ ಡಬ್ಬಿ ಕಟ್ಟಬೇಕು, ಮನೆಯೊಳಗೆ ಮತ್ತು ಕ್ಲೀನಿಂಗ್. ಅಂದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಮುಂಜಾನೆ ಸ್ವಲ್ಪ ಅವಸರ ಇರತ್ತೈತೆ. ಅದ್ರಾಗ ಜಾಬ್ ಮಾಡೋ ಹೆಣ್ಮಕ್ಳಿಗಂತೂ ಜಾಸ್ತಿನ ಅವ್ರಿಗೆ ಆತಂಕ, ಒತ್ತಡ, ಅವಸರ ಎಲ್ಲ ಇರತ್ತಲ್ಲ. ಅಂಥ ಹೆಣ್ಮಕ್ಳಿಗೆ ಸ್ವಲ್ಪ ಯಾಕಂದ್ರೆ ನೀವು ಮಾಡಿದ್ರೆ ಯೂಸ್ ಆಗತ್ತತೆ ನನಗನ್ಸಿದ ಮಟ್ಟಿಗೆ. ಯಾಕಂದ್ರೆ ನಾನು ಅದನ್ನು ಮಾಡಾಕತ್ತೀನಿ. ನಾನು 35 ವರ್ಷದಿಂದ ಅದನ್ನ ಮಾಡತ್ತೀನಿ. ನನಗೆ ಭಾಳ ಹೆಲ್ಪ್ ಆಗೈತಿ. ಮತ್ತು ಭಾಳ ಮಂದಿಲಿಂದ, ಭಾಳ ಹೆಣ್ಮಕ್ಳಿಂದ ಪ್ರಶಂಸೆನೂ ವ್ಯಕ್ತ ಆಗೈತಿ ನನಗೆ. ಏನವ ಅಂತಂದ್ರೆ, ಈಗ ಡೈಲಿ ಮಾಡೋದು ಏನವ, ಚಪಾತಿ, ಒಂದು ಪಲ್ಯ, ಸಾರು, ಅನ್ನ, ಇಷ್ಟು ಮಾಡಲೇಬೇಕು. ತಿಂಡಿ ಇಷ್ಟು ಮಾಡಬೇಕಲ್ಲ. ಅದನ್ನು ನೀವು ಮಾರನೇ ದಿವಸನ ಹೋಗೋ ದಿವಸ ಇಟ್ಕೊಂಡಿದ್ರಿ ಅಂದ್ರೆ ಅವಸರ ಆಕತಿ, ಆತಂಕ ಆಕತಿ. ಅವಸರ ಆತಂಕದೊಳಗೆ ಕೆಲಸ ನೀಟ್ ಆಗಂಗಿಲ್ಲ. ಆಮ್ಯಾಗ ಒಂದು ಸ್ವಲ್ಪ ರುಚಿನೂ ಆಗಂಗಿಲ್ಲ ಅಡುಗೆ. ಹಾಗಾಗಿ ನೀವೇನು ಮಾಡಬೇಕು, ಹಿಂದಿನ ದಿವಸನ ಒಂದು 15-20 ನಿಮಿಷ ನೀವು ಅದಕ್ಕೆ ನೀವು ಟೈಮ್ ಕೊಟ್ರಂದ್ರೆ ಮಾರನೇ ದಿವಸ ನೀವು ನಿರಾತಂಕವಾಗಿ ಆರಾಮಾಗಿ ನೀಟಾಗಿ ಮಾಡ್ಬೋದು. ಬರೀ 15-20 ನಿಮಿಷ ನೀವು ಹಿಂದಿನ ದಿವಸ ಅದಕ್ಕೆ ಟೈಮ್ ಕೊಟ್ರಂದ್ರೆ ಏನಂದ್ರೆ ಎಲ್ಲ ವಸ್ತು ಬಾಂಡೆಗಳನ್ನೆಲ್ಲ ಅದರೊಳಗೆ ಏನೂ ತ್ಯಾವ ಹಸಿ ಏನೂ ಇರಬಾರ್ದು. ಚೊಕ್ಕಾಗಿರ್ಬೇಕು ಅವೆಲ್ಲ ಬಾಂಡೆಗಳು. ಎಷ್ಟು ಅನ್ನಕ್ಕೆ ಬೇಕೋ ಅದನ್ನ ಅಳತಿ ಹಾಕಿ, ಅಕ್ಕಿ ತೊಳೆದು, ನೀರು ಹಾಕಿ, ಉಪ್ಪು ಹಾಕಿ ಅದನ್ನು ಮುಚ್ಚಿಡ್ಬೇಕು. ಆಮೇಲೆ ತರಕಾರಿಗಳನ್ನೆಲ್ಲ ಕ್ಲೀನಾಗಿ ತೊಳೆದು ಹೆಚ್ಚಿ ಇದನ್ನು ಮಾಡಿ ಅದನ್ನು ಮುಚ್ಚಿಡ್ಬೇಕು. ಆಮ್ಯಾಗ ಸಣ್ಣ ಸಹಿತ ಹೇಳ್ತೀನಿ, ನಾ ಅಡಿಗೆ ಏನು ಬೇಕು ಅದನ್ನೆಲ್ಲ ಹೇಳ್ತೀನಿ. ಬೆಳ್ಳುಳ್ಳಿ ಬೇಕು ಸಾರಿಗೆ, ಅದನ್ನೆಲ್ಲ ಹಿಂದಿನ ದಿವಸ ಸಪ್ಪಿ ತೆಗೆದು ರೆಡಿ ಮಾಡಿ ಅದನ್ನು ಇಟ್ಕೋಬೇಕು. ಕೊತ್ತಂಬರಿ ಸಹಿತ ತೊಳ್ಕೊಂಡು ನೀವು ಸಣ್ಣಗೆ ಕಟ್ ಮಾಡಿ ಏರ್ ಟೈಟ್ನ್ಯಾಗ ಹಾಕಿಟ್ಟು, ಕೊತ್ತಂಬ್ರಿನೂ ಫ್ರೆಶ್ ಆಗಿರ್ತದೆ ಫ್ರಿಜ್ನಾಗಿಟ್ಟು, ಅದನ್ನೂ ಮಾಡ್ಕೋಬೇಕು. ಹುಂಚಿ ಹಣ್ಣು ನೀರಾಗ ಹಾಕಬಾರ್ದು. ಹುಂಚಿ ಹಣ್ಣು ಇಟ್ಟು ಒಂದ್ಸಲ ತೊಳೆದು ನೀರಾಗ ಹಾಕಿದ್ರು ನಡೀತೈತೆ, ಯಾಕಂದ್ರೆ ಅದು ಏನಾಗಂಗಿಲ್ಲ. ಅದನ್ನು ಮಾಡ್ಬೇಕು, ಹುಂಚಿ ಹಣ್ಣು ನೀರಾಗ ಹಾಕಿಡ್ಬೇಕು. ಆಮ್ಯಾಗ ಚಪಾತಿ ನಮಗೆ ಎಷ್ಟು ಬೇಕು ಆ ದಿವಸ ನಿಮಗೆ ಅಳತೆ ಗೊತ್ತಿರತ್ತದ. ಅದನ್ನೊಂದು ಬೌಲ್ನ್ಯಾಗ ಎಷ್ಟು ಬೇಕು ಅದನ್ನು ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಮುಚ್ಚಿಡ್ಬೇಕು. ಅನ್ನ ಆತ, ಆಮ್ಯಾಗ ಸಾರಿಂದಾತ, ಚಪಾತಿದಾತ, ತಿಂಡಿ ನಾವು ಉಪ್ಪಿಟ್ಟು ಮಾಡೋದಿತ್ತು ಅಂತ ತಿಳ್ಕೊರುವ, ಅದನ್ನು ರವೆ ಹುರಿದಿಟ್ಕೋಬೇಕು. ಆಮೇಲೆ ಉಳ್ಳಾಗಡ್ಡಿ ಈಗ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ, ಇದ್ರೂ ಇರ್ಬೋದು, ಈಗೆಲ್ಲ ಅಂತಾರೆ ಉಳ್ಳಾಗಡ್ಡಿ ಏನೋ ಹಿಂದಿನ ದಿವಸ ಹೆಚ್ಚಿಟ್ಕೋಬಾರ್ದಂತ. ಅದನ್ನೊಂದು ಮಾಡಬೇಡ್ರಿ. ಹೇಳ್ತಾರಂದಿಂದ ಬಿಡೋದು ಒಳ್ಳೆಯದು. ಅದಕ್ಕೇನೋ ಲಘುಟ ಕ್ರಿಮಿ ಅಟ್ಯಾಕ್ ಆಕ್ಕಾವಂತ. ಆದರೆ ಉಳಿದ ತರಕಾರಿಯನ್ನು, ತಪ್ಪಲನ್ನು ಎಲ್ಲವನ್ನು ಬ್ಯಾಳ್ಯಾಗ ಹಾಕಿ ತಪ್ಪಲ ಪಲ್ಯ ಮಾಡ್ತೇವಿಲ್ಲ, ಅದನ್ನು ತಪ್ಪಲನ್ನು ಕ್ಲೀನಾಗಿ ತೊಳೆದು ನೀಟಾಗಿ ಹೆರಚಿ ಅದನ್ನು ಒಂದು ಬಾಕ್ಸ್ನ್ಯಾಗ ಕರೆಕ್ಟಾಗಿ ಮುಚ್ಚಿಡ್ಬೇಕು. ಇದನ್ನೆಲ್ಲ ನೀವು ಮಾಡಿದ್ರಂದ್ರೆ ಆಮ್ಯಾಗ ಇನ್ನೂ ಒಂದು ನಾ ಮಾಡೋದು ಹೇಳಾಕತ್ತೇನೆ. ನನಗೆ ಉಳ್ದದ್ದು ಗೊತ್ತಿಲ್ಲ. ನಾವು ಉಪ್ಪಿಟ್ಟಿಗೆ ಅವಲಕ್ಕಿಗೆ ಒಗ್ಗರಣೆ ಸಹಿತ ಹಾಕಿರ್ತೇನೆ ನಾ ಹಿಂದಿನ ದಿವಸ. ಒಗ್ಗರಣೆ ಹಾಕಿ ಅದು ಸ್ವಲ್ಪ ಬಿಸಿ ಆರಿದ್ದಿಂದ ಕರೆಕ್ಟಾಗಿ ಮುಚ್ಚಿಡ್ತೇನೆ ನಾ. ಫ್ರಿಜ್ನಾಗ ಇಡುವನ್ನ ಬೇಸಿಗೆ ಕಾಲಕ್ಕೆ ಫ್ರಿಜ್ನಾಗ ಇಡ್ಬೇಕು ಇವನ್ನೆಲ್ಲ. ಮತ್ತು ಭಾಳ ಚಳಿ ಮಳೆ ಇತ್ತಂದ್ರೆ ಹೊರಗಡೆ ಇಟ್ಟರೂ ಪರವಾಗಿಲ್ಲ, ನಡೀತೈತಿ, ಏನೂ ಆಗಂಗಿಲ್ಲ. ಬೆಳಕು ಹರಿಗೊಡ್ದು ಅದೇನು ಕೆಡೋದು ಬಾಡೋದು ಏನೂ ಆಗಂಗಿಲ್ಲ. ಆದ್ರೆ ವಿಪರೀತ ಶೆಕೆ ಇತ್ತಪ್ಪ, ಹೀಟ್ ಭಾಳ ಇತ್ತು, ಅವಾಗ ಮಾತ್ರ ಫ್ರಿಜ್ನಾಗ ಇಡ್ಬೇಕಾಗತ್ತೆ. ಈ ಅಕ್ಕಿ ಹಿಟ್ಟು ಅದು ಅಲ್ಲ, ತರಕಾರಿ, ತಪ್ಪಲ ಇಂಥದ್ದೆಲ್ಲ ಮತ್ತು ಹೆಚ್ಚಿದ್ದು ಅವೆಲ್ಲ ಫ್ರಿಜ್ನಾಗ ಇಡ್ಬೇಕಾಗತ್ತೆ. ಇಷ್ಟು ನೀವು ಮಾಡ್ಕೊಂಡ್ರಂದ್ರೆ ಅದನ್ನು ಹೇಳ್ತಾನೆ ನಿಮಗೆ. ನಿಮ್ಮ ಮಕ್ಕಳು ಹೋಮ್ವರ್ಕ್ ಇರ್ತೈತಲ್ಲ, ಹಿಂದಿನ ದಿವ್ಸ ಮಾಡಿಸ್ಬೇಕು ನೀವು. ಮರನೇ ದಿನ ಸ್ಕೂಲ್ಗೆ ಹೋಗ್ತಾವೆ. ಆವಾಗ ನೀವು ಅವ್ರನ್ನ ನಿಮ್ಮ ಹತ್ರನ ಚೇರು ಅವೆಲ್ಲ ಇಟ್ಕೊಂಡು ನೀವು ಇದನ್ನು ಒಣ ಕೆಲಸ ಮಾಡ್ಕೊತನ ಅಡ್ಡಾಡ್ಕೊತನ ಮಕ್ಕಳಿಗೆ ನೀವು ಹೋಮ್ವರ್ಕನ್ನು ಮಾಡಿಸ್ಬೋದು ನೋಡ್ರಿ. ಎಲ್ಲ ಇದನ್ನು ನೀವು ಮಾಡಿದ್ರಂದ್ರೆ ಮಾರನೇ ದಿವಸ ಇದೆಲ್ಲ ತಪ್ತೈತೆ ನಿಮಗೆ. ಪಟ ಒಗ್ಗರಣೆ ಹಾಕಿರಿ, ಬಡ ಹಿಟ್ಟು ನಾದ್ತೀರಿ, ಪಟ್ ಅನ್ನ ಮಾಡ್ತೀರಿ. ನೋಡಿ ಎಷ್ಟು ಈಜಿ ಆಕತ್ತೆ ನೋಡಿ. ಬರೀ 15-20 ನಿಮಿಷ ನೀವು ಸ್ಪೆಂಡ್ ಮಾಡಿದ್ರಿ ಅಂದ್ರೆ ಇದನ್ನು ಹಿಂದಿನ ದಿವಸ ಆತಂಕಿಲ್ದ, ಒತ್ತಡಿಲ್ದ, ಅವಸರಿಲ್ದ ಇದೆಲ್ಲ ಕೆಲಸ ಆಕೈತಿಲ್ಲ. ಮತ್ತು ನಾವು ಒತ್ತಡಿಲ್ದ, ಅವಸರಿಲ್ದ, ಆತಂಕಿಲ್ದ ಕೆಲಸ ಮಾಡಿದೀವಿ ಅಂದ್ರೆ ಮಾಡೋ ಕೆಲಸ ನೀಟ್ ಆಕೈತಿ ಮತ್ತು ಟೇಸ್ಟ್ ಆಕೈತಿ. ಅವಸರಿತ್ತಂದ್ರೆ ನೀಟನೂ ಆಗಂಗಿಲ್ಲ, ಒಮ್ಮೊಮ್ಮೆ ಟೇಸ್ಟೂ ಆಗಂಗಿಲ್ಲ. ಯಾಕಂದ್ರೆ ಟೇಸ್ಟ ನೀಟದ ಕಡೆ ನಮಗೆ ಲಕ್ಷ್ಯ ಕೊಡುವಷ್ಟು ಟೈಮ್ ಇರಂಗಿಲ್ಲ. ಮಾಡಿದ್ರಾತಪ್ಪ, ಲಘು ಹೋದ್ರಾತಪ್ಪ ಅನ್ನುವಂಥದ್ದೊಂದು ಇದಿರ್ತೈತಲ್ಲ,
ಅದಕ್ಕೆ ನಾ ಹೇಳೀನಿ, ನಾನು ಇದನ್ನು 35 ವರ್ಷದಿಂದ ಫಾಲೋ ಮಾಡ್ಕೊತ ಬಂದೇನಿ. ಆದ್ರೆ ನನಗೆ ಯಾರೂ ಹೇಳಿಲ್ಲ. ನನ್ನ ಮಕ್ಕಳು ದೊಡ್ಡವ್ರಾಗ ನನಗೆ ಅನಿಸಾಕೈತೆ, ಇವು ಅವಸರಾಗ ಆಕೈತಿಲ್ಲ, ಏನು ಮಾಡಬೇಕು ನಾನು ಅವಾಗ ನನಗೆ ಅನಿಸ್ತು. ಹೌದು, ಹಿಂದಿನ ದಿನ ಸ್ವಲ್ಪ ಖಾಲಿ ಇರತ್ತೇವೆ ನಾವು, ನೈಟ್ ಎಲ್ಲ ಸ್ವಲ್ಪ ಸಾಯಂಕಾಲ ಮಾಡಿ ಆವಾಗಿಂದ ನನಗೆ ಸರಿ ಅನ್ನಿಸ್ಲಿಲ್ಲ, ಹಂಗೆ ಮಾಡ್ತೇನೆ. ಈಗ ನಾವು ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡ ಬೀಗರ ಮನೆಗೆ ಅದು ಹೋದಿವಂದ್ರೆ ಬುತ್ತಿ ಕಟ್ಕೊಂಡು ಹೋಕ್ಕೇವೆ ಇಲ್ಲಿ ನಾವು. ಆವಾಗೆಲ್ಲ ನಾವು ಇದನ್ನು ನನ್ನ ಸೊಸೆಗೂ ಇದನ್ನು ಹೇಳಿದನು ನಾನು, ಆಕೆ ಇದನ್ನು ಫಾಲೋ ಮಾಡಾಕತ್ತ. ಈಗ ನಾವು ಎಲ್ಲೇ ನಮ್ಮ ಹೆಣ್ಮಕ್ಳ ಮನೆಗೆ ಬೀಗರ ಮನೆಗೆ ಬುತ್ತಿ ಕಟ್ಕೊಂಡು ಹೋಗ್ತೇವಲ್ಲ, ಬುತ್ತಿ ಅಂದ್ರೆ ಎಲ್ಲ ಥರದ ಅಡುಗೆ ಕಟ್ಕೊಂಡು ಹೋಗೋದು, ಸ್ವೀಟ್ ಕಟ್ಕೊಂಡು ಹೋಗೋದು, ಅದು ಪದ್ಧತಿ ಐತಿ ಉತ್ತರ ಕರ್ನಾಟಕದ ಕಡೆ. ಹೆಣ್ಣು ಮಕ್ಕಳ ಮನೆಗೆ ಹೋದ್ರೆ, ಬೀಗರ ಮನೆಗೆ ಹೋದ್ರೆ ಅವರೆಲ್ಲರೂ ನಾವು 12 ಅಂಗಡದ ಅವ್ರ ಮನೆಗೆ ಹೋಗ್ತೇವಲ್ಲ, ಊಟ ಕಟ್ಕೊಂಡು ಹೋಗಿರ್ತೇವೆ, ಊಟಕ್ಕೆ ಬೇಕಂತ ಹೇಳಿ ಆಶ್ಚರ್ಯ ಪಟ್ಕೋತಾರೆ ಅವರು. ಇಷ್ಟು ಜಲ್ದಿ ಹೆಂಗೆ ಮಾಡಿದ್ರಿ ನೀವು, 12 ಅಂಗಡದ ಬಂದಿರಿ, ಇಷ್ಟೆಲ್ಲ ವೆರೈಟಿ ಮಾಡ್ಕೊಂಡು ಬಂದಿರಲ್ಲ ಅಂತ ಆಶ್ಚರ್ಯ ಪಟ್ಕೋತಾರೆ ನಮಗೆ. ಆವಾಗ ಅವ್ರಿಗೆ ಹೇಳೀನಿ, ಎಷ್ಟೊಂದು ನಮ್ಮ ಮನೆಯೊಳಗನ ನಮ್ಮ ಬೀಗರನ್ನು, ಆಮೇಲೆ ನಮ್ಮ ಅಕ್ಕಂಗ್ಯಾರನ್ನು, ನಮ್ಮ ಮನ್ಯಾಗೆಲ್ಲ ನಮ್ಮ ತಮ್ಮನ ಹೆಂಡತಿ ಎಲ್ಲರೂ ಇದನ್ನು ಫಾಲೋ ಮಾಡಾಕತ್ತಾರೆ. ಇದನ್ನು ಅಣಸೇತಿ ಅವ್ರಿಗೆ ಮತ್ತೆ ಬೆಟ್ಟದಾಗ ಸಹಿತ ಅಂತಾರೆ. ಹೌದು ನೋಡ್ರಿ, ನೀವು ಹೇಳಿದ್ದು ಕರೆಕ್ಟ್ ರೀ. ನಾವು ಅಂದ್ರೆ ಮಾಡೋದನ್ನ ಇದು ಎಕ್ಸ್ಟ್ರಾ ಅಲ್ಲ, ನಾವೇ ಮಾಡ್ಬೇಕಲ್ಲ. ಹಿಂದಿನ ದಿವಸ ಆದರೂ ನಾವು ಮಾಡ್ಬೇಕಾ, ಮಾರನೇ ದಿವಸ ಆದರೂ ನಾವು ಮಾಡ್ಬೇಕು. ಅದಕ್ಕೆ ನಮ್ಮ ಕೆಲಸ ನಾವು ನೀಟಾಗಿ ಕರೆಕ್ಟಾಗಿ ಮಾಡ್ಕೊಂಡ್ರೆ ಚಲೋ ಅಲ್ಲ. ಅದಕ್ಕೆ ನನಗೇನು ಅನ್ನಿಸ್ತು, ವರ್ಕಿಂಗ್ ಜಾಬ್ ಮಾಡೋ ಹೆಣ್ಮಕ್ಳಿಗೆ ಇದು ಯೂಸ್ ಆಗಬಹುದು ಅಂತ ಅನ್ನಿಸ್ತವ. ಮತ್ತು ವರ್ಕಿಂಗ್ ಹೆಣ್ಮಕ್ಳು ಅಲ್ಲ, ಈಗ ಮನೆಯಾಗಿದ್ದ ಹೆಣ್ಮಕ್ಳು ಬಿಜಿನ ಇರತ್ತಾರ, ಅವರು ಸ್ಕೂಲಿಗೆ ಕಳಿಸೋದು, ಯಜಮಾನ್ರನ್ನ ಕಳಿಸೋದು, ಅವ್ರಿಗೂ ಕೆಲಸ ಇರ್ತಾವೆ, ಅವರು ನಮ್ಮನ್ನು ನಡಿತೈತೆ ಅಲ್ಲ. ನನಗಂತೂ ಸರಿ ಅನ್ನಿಸ್ತು ನೋಡ್ರವ, ನೀವು ಇದನ್ನು ಮಾಡಿದ್ರೆ ನಿಮಗೂ ಆರಾಮ ಅನಿಸ್ತೈತಿ, ಮಾಡಿರಿ. ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದು ನನಗೆ ಹೇಳ್ರಿ. ಆಯ್ತು ನೋಡ್ರಿ, ಮತ್ತೊಂದು ವೀಡಿಯೋದಾಗ ಇನ್ನೊಂದು ವಿಷಯ ತೊಗೊಂಡು ಬರ್ತೇನೆ. ಮತ್ತು ಖುಷಿಯಾಗಿರಿ, ಆರಾಮಿರಿ.